ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲ್ರು. ಸ್ನೇಹಿತರೆ, ಒಂದು ಕಡೆ ಎಪ್ಸ್ಟೀನ್ ಫೈಲ್ಸು ಇಡೀ ದೇಶದಾದ್ಯಂತ ಏನು ಚರ್ಚೆ ಆಗ್ತಿದ್ರೆ, ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಿದ್ರೆ, ಇಲ್ಲಿ ಮತ್ತೊಂದು ಕಡೆ ಮೋದಿ ಸರ್ಕಾರದ ಗ್ರಹಚಾರ ಬಿಡಿಸೋಕೆ ಅಂತ ಮಾಜಿ ಸೇನಾ ಮುಖ್ಯಸ್ಥರು ತೊಡೆ ತಟ್ಟಿ ಏನಾದರೂ ನಿಂತಿದ್ದಾರಾ ಅನ್ನುವಂಥ ಚರ್ಚೆ ಕೂಡ ನಡೀತಿದೆ. ಈ ಒಂದು ಚರ್ಚೆ ಪಾರ್ಲಿಮೆಂಟಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತು. ಮಾಜಿ ಜನರಲ್ ಮನೋಜ್ ಮುಕುಂದ್ ನರವಣೆ ಅನ್ನುವಂಥ ವ್ಯಕ್ತಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈಗ ಅದರದ್ದೇ ದೊಡ್ಡ ಮಟ್ಟದ ಚರ್ಚೆ ಇಡೀ ದೇಶದಾದ್ಯಂತ ನಡೀತಾ ಇರುವಂಥದ್ದು. ಮಾಜಿ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಣೆ ಅವರ ಒಂದು ಅಪ್ರಕಟಿತ ಅಂತಂದರೆ ಪಬ್ಲಿಷ್ ಆಗದೇ ಇರುವಂತಹ ಒಂದು ಆತ್ಮಚರಿತ್ರೆಯಲ್ಲಿ ಒಂದು ಪುಸ್ತಕದ ಹೆಸರೇನಪ್ಪ ಅಂತಂದರೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅನ್ನುವಂತಹ ಒಂದು ಪುಸ್ತಕ. ಈ ಒಂದು ಪುಸ್ತಕ ಈಗ ಯಾಕೆ ಚರ್ಚೆಗೆ ಬಂದಿದೆ? ಈ ಒಂದು ಪುಸ್ತಕದಲ್ಲಿ ಭಾರತ ಚೀನಾ ಗಡಿ ಸಂಘರ್ಷದ ಬಗ್ಗೆ ಏನೇನನ್ನು ಬರೆದಿದ್ದಾರೆ, ಏನನ್ನ ಹೇಳುತ್ತೆ ಇದು. ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಅವರು ಈ ಒಂದು ಪುಸ್ತಕದ ಬಗ್ಗೆ ಉಲ್ಲೇಖ ಮಾಡಿದಾಗ ಯಾಕೆ ಮೋದಿ ಸರ್ಕಾರ ಇವ್ರ ಮೇಲೆ ಕಿರುಚಾಡಿದ್ರು, ಇದೆಲ್ಲದರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹಂತ ಹಂತವಾಗಿ ಮಾತಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಈ ಜನರಲ್ ನರವಣೆ ಅನ್ನುವಂಥ ವ್ಯಕ್ತಿ ಯಾರು ಅಂತಂದರೆ 2019 ಡಿಸೆಂಬರ್ನಿಂದ ಹಿಡಿದು 2022 ಏಪ್ರಿಲ್ವರೆಗೆ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ದಂತಹ ವ್ಯಕ್ತಿ. ಅವರ ಅಧಿಕಾರಾವಧಿಯಲ್ಲಿ ಇಂಡಿಯಾ ಸಾಕಷ್ಟು ಸಮಸ್ಯೆಗಳನ್ನು ನೋಡಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಚೀನಾದೊಂದಿಗೆ ಗಡಿ ಸಂಘರ್ಷ, ಮತ್ತು ಗಲ್ವಾನ್ ಹತ್ಯಾಕಾಂಡ, ಅಗ್ನಿಪಥ್ ಯೋಜನೆ ಅನ್ನುವಂಥದ್ದು ಆಗಲೇ ಜಾರಿಯಾಗಿದ್ದು, ಮತ್ತು ಕೋವಿಡ್-19 ಸಾಂಕ್ರಾಮಿಕ ರೋಗ ಇಡೀ ದೇಶವನ್ನೇ ನಡುಗಿಸಿದ್ದು. ಇಷ್ಟೆಲ್ಲ ಸಮಸ್ಯೆಗಳನ್ನು ನೋಡಿದಂತಹ ವ್ಯಕ್ತಿ ಈ ನರವಣೆ ಅವರು. ಈಗ ಇವರ ಪುಸ್ತಕ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅವರ 40 ವರ್ಷಗಳ ಸೇನಾ ಜೀವನದ ಬಗ್ಗೆ ಹೇಳುತ್ತಂತೆ. ಇದರ ಜೊತೆಗೆ ಅದರಲ್ಲಿ ಕೆಲವು ಭಾಗಗಳೇನಿವೆ ಸರ್ಕಾರದ ನೀತಿಗಳು ಮತ್ತು ನಿರ್ವಹಣೆ ಅವರು ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ಬೆಳಕಿಗೆ ತರಲಿದ್ದಾವಂತೆ. ಸೊ ಹಾಗಾಗಿ ಈ ಒಂದು ವಿಷಯ ಈಗ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಈ ಒಂದು ಪುಸ್ತಕ 2024ರಲ್ಲಿ ಪಬ್ಲಿಷ್ ಮಾಡಬೇಕಾಗಿತ್ತು. ಪ್ರೀ ಆರ್ಡರ್ಗಳು ಕೂಡ ಆಗ ಭಾಳಷ್ಟು ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಈ ಒಂದು ಬುಕ್ಕಲ್ಲಿದ್ದಂಥ ಕೆಲವು ಭಾಗಗಳನ್ನು, ಕೆಲವು ಆರ್ಟಿಕಲ್ಗಳನ್ನು ಪ್ರಕಟ ಮಾಡಿದೆ. ಬಟ್ ಇದ್ದಕ್ಕಿದ್ದಂತೆ ಈ ಒಂದು ಪ್ರಕಟಣೆ ಪಬ್ಲಿಷ್ ಮಾಡೋದನ್ನು ನಿಲ್ಲಿಸಲಾಗುತ್ತೆ. ಯಾಕಂದರೆ ರಕ್ಷಣಾ ಸಚಿವಾಲಯದಿಂದ ಈ ಒಂದು ಪಬ್ಲಿಷ್ ಮಾಡೋದಕ್ಕೆ ಒಂದು ಒಪ್ಪಿಗೆ, ಒಂದು ಅನುಮೋದನೆ ಬೇಕಾಗಿತ್ತು. ಅವರು ಕೊಡಲಿಲ್ಲ. ಸೊ ಇವರು ಪಬ್ಲಿಷ್ ಮಾಡೋದಕ್ಕೆ ಹೋಗಲಿಲ್ಲ. ಹೋಗಿ ಕೇಂದ್ರ ಸರ್ಕಾರದ ಬುಡಕ್ಕೆ ಬೆಂಕಿ ಇಡ್ತೀನಿ ಅಂತಂದರೆ ಸುಮ್ಮನೆ ಇರ್ತಾರೆ ಗುರುವೇ? ಅದು ಮೋದಿ ಸರ್ಕಾರಕ್ಕೆ ಬಿಡ್ತಾರ ನಿಮ್ಮನ್ನು? ಸೊ 1 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಇವರನ್ನು ವೇಟಿಂಗ್ ಲಿಸ್ಟಲ್ಲಿ ಹಾಕಿ ಇಟ್ಟಿದ್ದಾರೆ. ಜನರಲ್ ನರವಣೆ ಅಕ್ಟೋಬರ್ 2025ರಲ್ಲಿ ಖುಷ್ವಂತ್ ಸಿಂಗ್ ಲಿಟರೇಚರ್ ಫೆಸ್ಟಿವಲ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪಬ್ಲಿಷರ್ಗಳು ಇನ್ನೂ ರಕ್ಷಣಾ ಸಚಿವಾಲಯದ ಒಂದು ವಿಮರ್ಶೆಗಾಗಿ ಕಾಯ್ತಾ ಇದ್ದಾರೆ ಅಂತ. ಇನ್ನು ಈ ಒಂದು ವಿಳಂಬದ ಹಿಂದೆ ಏನಪ್ಪ ಇದೆ ಅಂತ ನೋಡೋದಾದರೆ, ಸೂಕ್ಷ್ಮ ಸೇನಾ ಕಾರ್ಯಾಚರಣೆಗಳು ಮತ್ತು ಸರ್ಕಾರದ ನೀತಿಗಳು ಮತ್ತು ಭಾರತ ಚೀನಾ ಸಂಘರ್ಷದ ಬಗ್ಗೆ ಓಪನ್ ಆಗಿ ಹೇಳಲಾಗಿದೆಯಂತೆ ಈ ಒಂದು ಪುಸ್ತಕದಲ್ಲಿ. ಈ ರೇಂಜಿಗೆ ಇದ್ದರೆ ಈ ಒಂದು ಮೋದಿ ಗೌರ್ಮೆಂಟ್ ಅನ್ನುವಂಥದ್ದು ಬಿಡ್ತಾರಾ? ಸೊ ಉದಾಹರಣೆಗೆ ಹೇಳೋದಾದರೆ 2020 ಗಲ್ವಾನ್ ಸಂಘರ್ಷ ಏನು ನಡೀತು, ಅಲ್ಲಿ 20 ಭಾರತೀಯ ಸೈನಿಕರು ಹುತಾತ್ಮರಾಗ್ತಾರೆ. ಮತ್ತು ಇಂಡಿಯಾದ ಕೆಲವು ಪ್ರದೇಶಗಳು, ಇಂಡಿಯಾದ ಒಳಗಿದ್ದಂತಹ ತನ್ನ ಅಧೀನದಲ್ಲಿದ್ದಂತಹ ಕೆಲವು ಪ್ರದೇಶಗಳನ್ನು ಇಂಡಿಯಾ ಕಳ್ಕೊಳ್ಳುತ್ತೆ, ಅದರ ಮೇಲಿದ್ದಂತಹ ಗ್ರಿಪ್ಪನ್ನು ಕಳ್ಕೊಳ್ಳುತ್ತಂತೆ. ಈ ಒಂದು ಪುಸ್ತಕ ಇದನ್ನು ತುಂಬ ನೀಟಾಗಿ ವಿವರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸರ್ಕಾರ ನಡ್ಕೊಂಡಂತಹ ರೀತಿಗಳೇನಿದ್ದಾವೆ ಇವೆಲ್ಲ ವಿಚಾರಗಳಲ್ಲಿ ಆ ರೀತಿಗಳನ್ನು ಪ್ರಶ್ನೆ ಮಾಡುತ್ತಂತೆ. ವಾಹ್ ಮೋದಿಜಿ ವಾಹ್ ಅನ್ನೋ ಲೆವೆಲ್ಗೆ ಈ ಒಂದು ಪುಸ್ತಕ ತಂದು ಇಟ್ಟಿದೆ ಅಂತ ಆಯಿತು. ಸೊ ಇದು ಮೋದಿ ಸರ್ಕಾರದ ಇಮೇಜ್ಗೆ ಫುಲ್ ಡ್ಯಾಮೇಜ್ ಮಾಡೋ ಕೆಲಸ ಅಂತೇಳಿ ಮೋದಿ ಸರ್ಕಾರ ಪಬ್ಲಿಷ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ಈ ಒಂದು ಪುಸ್ತಕದಲ್ಲಿ ಅಗ್ನಿಪಥ್ ಯೋಜನೆ ಬಗ್ಗೆ ಕೂಡ ಚರ್ಚೆ ಇದೆ ಅನ್ನೋ ಕೂಗು ಸಹ ಇದೆ. ಒಟ್ಟಾರೆ ಮೋದಿ ಸರ್ಕಾರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಮಂಗಳಾರತಿ ಎತ್ತುವಂತಹ ಎಲ್ಲ ಚಾನ್ಸಸ್ಸು ಈ ಒಂದು ಪುಸ್ತಕದಲ್ಲಿ ಇದೆ ಅಂತ ಆಯಿತು. ಇನ್ನು ಈ ಒಂದು ಸರ್ಕಾರ
ಈ ಒಂದು ಪುಸ್ತಕವನ್ನು ಬ್ಯಾನ್ ಮಾಡಿದೆ ಅಂತ ಕೆಲವರು ಹೇಳ್ತಾರೆ. ಬಟ್ ಅಧಿಕೃತವಾಗಿ ಅದು ಇನ್ನೂ ಸಹ ಒಂದು ರಿವ್ಯೂ ಮಾಡುವಂಥ ಒಂದು ಹಂತದಲ್ಲಿ ಇದೆಯಂತೆ. ಮಾಜಿ ಸೇನಾ ಅಧಿಕಾರಿಗಳ ಪುಸ್ತಕಗಳು ಏನಾದರೂ ಈ ಥರ ಏನಾದರೂ ಬಂದಾಗ ಅವನ್ನು ಸ್ಕ್ರೂಟ್ನಿ ಮಾಡುವಂಥದ್ದು, ಸಾಮಾನ್ಯವಾಗಿ ಎಲ್ಲರೂ ಸಹ ಸ್ಕ್ರೂಟ್ನಿಯನ್ನು ಮಾಡಿ ಆದ ಮೇಲೆ ಬಿಡ್ತಾರೆ. ಬಟ್ ಕೆಲವು ಟೈಮಲ್ಲಿ ಬೇಕಂತಲೇ ಡಿಲೇ ಮಾಡುವಂಥದ್ದು, ಒಂದಷ್ಟು ರಾಜಕೀಯ ಒತ್ತಡಗಳು ಸಹ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಈಗಲೂ ಸಹ ಈ ಒಂದು ಪುಸ್ತಕದ ಬಗ್ಗೆ ನಡೀತಾ ಇರ್ತಕ್ಕಂಥದ್ದು ಇದೇನೆ. ಸೊ ಈ ಒಂದು ಪುಸ್ತಕದ ಮುಖ್ಯ ಭಾಗ ಏನಪ್ಪ ಅಂತಂದರೆ ಭಾರತ ಮತ್ತು ಚೀನಾ ಗಡಿ ಸಂಘರ್ಷದ ಬಗ್ಗೆ ತುಂಬ ಡೀಟೇಲ್ ಆಗಿ ಬರೆದಿರುವಂಥದ್ದು. 2020 ಮೇ ತಿಂಗಳಿನಿಂದ ಚೀನಾ ಗಡಿ ಪ್ರದೇಶಗಳಲ್ಲಿ ಕ್ಲಾಶಸ್ ಆಗಿದ್ದು ತಮಗೆಲ್ಲರಿಗೂ ಸಹ ಗೊತ್ತಿದೆ. ಗಲ್ವಾನ್ ಕಣಿವೆಯಲ್ಲಿ ಜೂನ್ 2020ರಲ್ಲಿ ಕ್ಲಾಶಸ್ ಆಗಿ 20 ಜನ ಇಂಡಿಯನ್ ಸೈನಿಕರು ಕೊನೆಯುಸಿರನ್ನು ಬಿಡ್ತಾರೆ. ಚೀನಾ ಕಡೆಯೂ ಸಹ ಒಂದಷ್ಟು ಹಾನಿಯಾಗಿರುತ್ತೆ. ಬಟ್ ಅಧಿಕೃತವಾಗಿ ಅಲ್ಲಿ ಎಷ್ಟು ಜನ ತೀರ್ಕೊಂಡ್ರು ಅನ್ನೋದ್ರ ಬಗ್ಗೆ ನಂಬರ್ಸ್ ಏನಿದ್ದಾವೆ ಅವು ಆಚೆ ಬರಲಿಲ್ಲ. ಅವರು ಅದನ್ನು ತುಂಬ ಗುಟ್ಟಾಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಪುಸ್ತಕದಲ್ಲಿ ನರವಣೆ ಹೇಳೋ ರೀತಿ ಇದು 1962ರ ಯುದ್ಧದ ನಂತರ ಮೊದಲ ಮರಣ ಸಂಘರ್ಷ ಅಂತ ಅವರು ಮಾತನಾಡ್ತಾರೆ. ಇಲ್ಲಿ ಇನ್ನೊಂದು ವಿಚಾರನ ಇವರು ಪ್ರಸ್ತಾಪ ಮಾಡಿದರೆ ತುಂಬ ಹೆಚ್ಚು ವಿವಾದಾಸ್ಪದ ಒಂದು ಭಾಗ ಅಂತಲೇ ಹೇಳ್ಬೋದು. ಬಹಳಷ್ಟು ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಸರ್ಕಾರದ ವಿರುದ್ಧ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಸಹ 31 ಆಗಸ್ಟ್ 2020 ರೆಚಿನ್ ಲಾ ಘಟನೆ ಅನ್ನುವಂಥದ್ದು. ಲೆಫ್ಟಿನೆಂಟ್ ಜನರಲ್ ಆಗಿದ್ದಂಥವರು ಯಾರು ಯೋಗೇಶ್ ಜೋಶಿ ಅವರು ನರವಣೆ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ. 4 ಚೀನಾ ಟ್ಯಾಂಕರ್ಗಳು ಮತ್ತು ಅವರ ಪದಾತಿ ದಳ ಏನಿದೆ ಅದು ಭಾರತದ ಕಡೆ, ಇಂಡಿಯಾ ಕಡೆ ಮುನ್ನುಗ್ತಾ ಇದೆ ಅಂತ. ನರವಣೆ ಅವರು ಇಮ್ಮಿಡಿಯೇಟಾಗಿ ರಕ್ಷಣಾ ಸಚಿವರಾಗಿದ್ದಂಥ ಈಗ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದಂಥ ಅಜಿತ್ ದೋವಲ್ ಮತ್ತು CDS ಜನರಲ್ ಬಿಪಿನ್ ರಾವತ್ ಮತ್ತು ವಿದೇಶಾಂಗ ಸಚಿವ S ಜೈಶಂಕರ್ ಅವರನ್ನು ಸಂಪರ್ಕ ಮಾಡ್ತಾರೆ. ಬಟ್ ಸ್ಪಷ್ಟವಾಗಿ ಇವ್ರ ಕಡೆಯಿಂದ ಯಾವುದೇ ರೀತಿಯ ಆದೇಶಗಳು ಇವರಿಗೆ ಬರೋದಿಲ್ಲ. ಪ್ರೋಟೋಕಾಲ್ ಪ್ರಕಾರ ಗುಂಡು ಹಾರಿಸೋದಕ್ಕೂ ಮೊದಲು ಉನ್ನತ ಮಟ್ಟದಿಂದ ಒಂದು ಅನುಮೋದನೆ ಬೇಕಾಗಿರುತ್ತೆ, ಅಂದರೆ ಪರ್ಮಿಷನ್ ಬೇಕಾಗಿರುತ್ತೆ. ಹಾಗಾಗಿ ಇವರಿಂದ ಏನು ಮಾಡಲಿಕ್ಕೆ ಆಗಿರೋದಿಲ್ಲ ಅನ್ನೋದನ್ನು ಇವರು ಈ ಒಂದು ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ. ಇದು ಯಾವುದೂ ಬೇಡ ಅಂಥೇಳಿ ಚೀನಾ ಜೊತೆ ಮೀಟಿಂಗ್ ಮಾಡೋಣ ಅಂಥೇಳಿ ಮಾತನಾಡಿದ್ರು ಕೂಡ ಅವರ ಟ್ಯಾಂಕರ್ಗಳೇನಿದ್ದಾವೆ ಆ ಟ್ಯಾಂಕರ್ಗಳು ಇಂಡಿಯಾ ಕಡೆ ಬರೋವಂಥದ್ದು ಮುಂದುವರಿತಲೇ ಇದ್ವು ಅಂತ ಮಾತನಾಡ್ತಾರೆ. ಇಲ್ಲಿ ನರವಣೆ ಅವರು ಆರ್ಟಿಲರಿ ಬಳಸೋದ್ರ ಬಗ್ಗೆ ಸಹ ಯೋಚನೆ ಮಾಡಿರ್ತಾರೆ. ಬಟ್ ಸರ್ಕಾರ ಮೋದಿ ಸರ್ಕಾರ ಅವರ ಒಂದು ನಿರಾಸಕ್ತಿಯಿಂದ ಇವರು ಒಂದು ಸಂಕಟಕ್ಕೆ ಸಿಲುಕುವಂತಹ ಪರಿಸ್ಥಿತಿಗೆ ಬಂದಿರ್ತಾರೆ. ಸೊ ಫೈನಲಿ ಪ್ರಧಾನಿ ಮೋದಿಯವರು ಜೋ ಉಚಿತ್ ಸಮಜೋ ವೋ ಕರೋ, ನೀವು ಸರಿ ಅಂತ ತಿಳಿದಿದ್ದನ್ನು ನೀವು ಮಾಡಿ ಅಂತ ಹೇಳ್ತಾರೆ. ಇದು ಹೆಂಗಿದೆಯಪ್ಪ ಅಂತಂದರೆ ರಾಜಕೀಯ ಜವಾಬ್ದಾರಿಯನ್ನು ತಗೊಂಡೋಗಿ ಸೇನೆಯ ತಲೆಗೆ ಕಟ್ಟಿದಂತೆ ಆಯಿತು. ಇದನ್ನು ನರವಣೆ ಗುಂಡು ಹಾರಿಸದೆ ಟ್ಯಾಂಕರ್ಗಳನ್ನು ಅಲ್ಲಿ ಒಂದು ಟ್ಯಾಂಕರ್ಗಳನ್ನು ನಿಯೋಜಿಸಿ ಚೀನಾವನ್ನು ಇಂಡಿಯಾದ ಒಳಗಡೆ ಬರದೇ ಇರೋ ರೀತಿ ಅವರು ತಡೀತಾರೆ. ಇದು ಯಾಕೆ ಈಗ ವಿವಾದ ಅಂತ ನೋಡೋದಾದರೆ, ಈ ಒಂದು ಪುಸ್ತಕದಲ್ಲಿ ನರವಣೆ ಅವರು ಯುದ್ಧದ ನಿರ್ಧಾರಗಳ ಬಗ್ಗೆ ತುಂಬ ಡೀಟೇಲಾಗಿ ಮಾತನಾಡಿದ್ದಾರೆ. 1971ರ ಯುದ್ಧ ಏನು ನಡೀತಾಗ ಇಂದಿರಾ ಗಾಂಧಿ ಅವರಾಗಿರ್ಬೋದು ಅಥವಾ 1999ರ ಕಾರ್ಗಿಲ್ ಯುದ್ಧ ಏನಾಯಿತು ಆಗ ವಾಜಪೇಯಿ ಅವರಾಗಿರ್ಬೋದು, ಅವರಿಂದ ಒಂದು ಸ್ಪಷ್ಟವಾದಂತಹ ಆದೇಶ ಸೇನೆಗೆ ಬಂದಿರುತ್ತೆ. ಬಟ್ ಮೋದಿ ಸರ್ಕಾರ ಈ ಒಂದು ಜವಾಬ್ದಾರಿಯಿಂದ ತಪ್ಪಿಸ್ಕೊಂತು ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಬಾಲಾಕೋಟ್ ದಾಳಿ ಅಂತಹ ಘಟನೆಗಳಲ್ಲಿ ಮೋದಿಜಿಯವರು ಕ್ರೆಡಿಟನ್ನು ತಗೊಂಡಿದ್ರು. ಬಟ್ ಈ ಒಂದು ವಿಚಾರದಲ್ಲಿ ಜವಾಬ್ದಾರಿಯನ್ನು ತಗೊಳ್ಳಿಲ್ಲ ಅನ್ನುವಂಥದ್ದು ಬಹುಶಃ ನರವಣೆ ಅವರ ವಾದ ಅಂತ ಅನಿಸುತ್ತೆ. ಮತ್ತೊಂದು ವಿಷಯ ಇಲ್ಲಿ ಮಾತನಾಡೋದು ಏನಪ್ಪ ಅಂತಂದರೆ, ಮೋದಿ ಸರ್ಕಾರ ಒಂದೇ ಒಂದು ಇಂಚು ಭೂಮಿಯನ್ನು ಕೂಡ ನಾವು ಕಳೆದುಕೊಳ್ಳಿಲ್ಲ ಅಂತ ಹೇಳುತ್ತೆ. ಬಟ್ ನರವಣೆ ಅವರು ತಮ್ಮ ಪುಸ್ತಕದಲ್ಲಿ ಬಫರ್ ಝೋನ್ಗಳು ಏನಿದ್ದಾವೆ, ಇಂಡಿಯಾದ ಬಫರ್ ಝೋನ್ಗಳು ಅವು ಭಾರತಕ್ಕೆ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾವೆ, ಅವುಗಳು ನಮ್ಮ ಕೈ ತಪ್ಪು ಹೋಗ್ತಿದ್ದಾವೆ, ನಮ್ಮ ಗ್ರಿಪ್ಪಿಂದ ಆಚೆ ಹೋಗ್ತಿದ್ದಾವೆ ಅಂತ ಹೇಳ್ಕೊಂಡಿದ್ದಾರಂತೆ. ಇದಕ್ಕೆ ಉದಾಹರಣೆಯಾಗಿ ನೋಡುವುದಾದರೆ ನಾವು ಚೀನಾದ ಡೊಕ್ಲಾಮ್ನ ಆ ಒಂದು ಪ್ರದೇಶದಲ್ಲಿ ರೆಡ್ ಲೈನ್ ದಾಟಿದ್ದನ್ನು ನಾವು ಗಮನಿಸ್ಬೋದು. ಈಗಲೂ ಸಹ ನಾವು ಅದರ ಬಗ್ಗೆ ಆಗಾಗ ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ಇನ್ನು ಕೈಲಾಶ್ ರೇಂಜ್ ನಿಯೋಜನೆಯನ್ನು ಈ ಒಂದು ಮೋದಿ ಸರ್ಕಾರ ಪ್ರತೀಕಾರದ ಒಂದು ಕ್ರಿಯೆ ರೀತಿ ತೋರಿಸಿತ್ತು. ಬಟ್ ಅದೊಂದು ಜಸ್ಟ್ ಪ್ರತಿಕ್ರಿಯೆಯಾಗಿಯೇ ಉಳ್ಕೊಂಡಿತ್ತು ಅನ್ನೋದನ್ನು ಕೂಡ ಇವರು ನರವಣೆ ಅವರು ಈ ಒಂದು ಪುಸ್ತಕದಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಇಷ್ಟು ಸತ್ಯ ಘಟನೆಗಳೇನಿದಾವೆ ನರವಣೆ ಅವರು ಮಾತನಾಡೋದಕ್ಕೆ ಹೊರಟಿದ್ದಾರೆ. ಇದೆಲ್ಲವನ್ನು ಸಹ ಸರ್ಕಾರ ಮ್ಯಾನಿಪುಲೇಟ್ ಮಾಡಿದೆ ಅಂತ ಹೇಳ್ಬೋದು, ಒಂದು ರೀತಿ ಸ್ಪಿನ್ ಮಾಡಿದೆ ಅಂತಲೇ ಕರಿಬೋದು. ಜೊತೆಗೆ ಮೀಡಿಯಾ ಮೂಲಕ ಸತ್ಯವನ್ನು ಮರೆಮಾಚುವಂಥ ಕೆಲಸ ಕೂಡ ಇಲ್ಲಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬೇಕು. ಇದಾದ ಮೇಲೆ ಅಂದರೆ ಗಲ್ವಾನ್ ಘಟನೆ ನಂತರ ಯಾವುದೇ ರೀತಿಯ ಪಾರ್ಲಿಮೆಂಟ್ ಚರ್ಚೆ ಅಥವಾ ಪ್ರೆಸ್ ಕಾನ್ಫರೆನ್ಸ್ಗಳು ಕೂಡ ಇಲ್ಲಿ ಇರಲಿಲ್ಲ. ಇವರು ಮಾತನಾಡೋದು ಕೂಡ ಆ ಒಂದು ವಿಚಾರವಾಗಿ ಇಲ್ಲ ಅನ್ನೋದನ್ನು ನಾವು ಯಾವಾಗಲೂ ಸಹ ಗಮನದಲ್ಲಿಟ್ಕೋಬೇಕು. ಯಾಕಂದರೆ ಮೋದಿ ಸರ್ಕಾರ ಅನ್ನುವಂಥದ್ದೇನಿದೆ ತುಂಬ ಜವಾಬ್ದಾರಿಗಳಿಂದ ಯಾವಾಗಲೂ ಸಹ
ಹಿಂದೆ ಹೆಜ್ಜೆ ಇಡ್ತಕ್ಕಂಥದ್ದನ್ನು ನಾವು ಸುಮಾರು 11 ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಮತ್ತು ಇನ್ನೊಂದು ಪುಸ್ತಕದ ಮತ್ತೊಂದು ಭಾಗ ಏನಂತಪ್ಪ ಅಂತಂದರೆ ಅಗ್ನಿಪಥ್ ಯೋಜನೆ. ಇದು ಸೇನೆಯಲ್ಲಿ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ ಸೈನಿಕರನ್ನು ತರುವಂತಹ ಒಂದು ಯೋಜನೆ. ಇದು ತಮಗೆಲ್ರಿಗೂ ಸಹ ಗೊತ್ತಿದೆ, 2022ರಲ್ಲಿ ಜಾರಿಯಾದಂಥ ಯೋಜನೆ. ನರವಣೆ ಹೇಳುವಂತೆ ಇದು ಸೇನೆಗೆ ಬೋಲ್ಟ್ ಆಫ್ ದಿ ಬ್ಲೂ ಅಂತಂದರೆ ಏನಪ್ಪ ಅಂದರೆ ಅನಿರೀಕ್ಷಿತವಾಗಿತ್ತು ಅಂತ ಹೇಳ್ತಾರೆ. ಸೇನಾ ಮುಖ್ಯಸ್ಥರು ವಿರೋಧಿಸಿದ್ರೂ ಕೂಡ ಸರ್ಕಾರ, ಈ ಮೋದಿ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿ ಮಾಡುತ್ತೆ. ಈ ಬಗ್ಗೆ ಏನು ಮಾರ್ಚ್ 2022ರಲ್ಲಿ CCS ಮೀಟಿಂಗ್ನಲ್ಲೂ ಸಹ ಒಂದಷ್ಟು ವಾಗ್ವಾದಗಳು ಸಹ ನಡೆದಿರುತ್ತೆ. ಇದು ದೊಡ್ಡ ವಿವಾದಕ್ಕೆ ಕಾರಣ ಆಗಿ ಯುವಕರು ಸಹ ಪ್ರತಿಭಟನೆ ಮಾಡುವಂಥ ಹಂತಕ್ಕೆ ಬಂದಿರ್ತಾರೆ. ತಮಗೆಲ್ರಿಗೂ ಗೊತ್ತಿದೆ ಇದ್ರ ಬಗ್ಗೆ. ಜೊತೆಗೆ ಸೇನೆಯ ಒಂದು ಮನೋಬಲ ಏನಿತ್ತು, ಆ ಮನೋಬಲಕ್ಕೂ ಸಹ ಒಂದು ರೀತಿ ಧಕ್ಕೆ ಆಯಿತು ಅನ್ನೋದನ್ನು ನರವಣೆಯವರು ಈ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದಾರಂತೆ. ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕಾಗಿರುವಂಥದ್ದು, ಆರ್ಟಿಕಲ್ 370 ರದ್ದಾಯ್ತಲ್ಲ ಏನು ಕಾಶ್ಮೀರಲ್ಲಿ, ಮತ್ತು ಬಾಲಾಕೋಟ್ ದಾಳಿ ಏನಾಯಿತು, ಇದನ್ನು ವಿಜಯ ಅಂತೇಳಿ ತೋರಿಸಿದ್ರ ಬಗ್ಗೆ ಮೋದಿ ಅವರನ್ನು ಡೈರೆಕ್ಟಾಗಿ ಇವರು ಟೀಕೆ ಮಾಡಿದ್ರು ಸಹ ಅವರ ನಿರ್ಧಾರಗಳು ಸರಿ ಇರಲಿಲ್ಲ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ಈ ಒಂದು ಪುಸ್ತಕದಲ್ಲಿ ಮಂಡಿಸಿದ್ದಾರೆ. ಸೊ ಇದನ್ನು ಸರ್ಕಾರ ತಡ್ಕೊಳ್ಳುವಂತಹ ಚಾನ್ಸ್ ಯಾವುದೇ ಕಾರಣಕ್ಕೂ ಇಲ್ಲ ಬಿಡಿ. ಯಾಕಂದರೆ ಅವರಿಗೆ ಸಣ್ಣ ಮಟ್ಟದ ಒಂದು ಪ್ರತಿರೋಧ ಬಂದರೂ ಕೂಡ ಅದನ್ನು ಹೊಸಕಿ ಹಾಕುವಂತಹ ಸರ್ಕಾರ ಈ ಒಂದು ಮೋದಿ ಸರ್ಕಾರ. ಸೊ ಈಗ ಮೇಜರ್ ಪಾರ್ಟ್ ಬಗ್ಗೆ ಮಾತನಾಡೋದಾದರೆ 2026 ಫೆಬ್ರವರಿ 2 ಮೊನ್ನೆ ನಡೆದಂತಹ ಲೋಕಸಭೆಯಲ್ಲಿ ಈ ಒಂದು ಪುಸ್ತಕದ ಬಗ್ಗೆ ಬಹಳ ದೊಡ್ಡ ಮಟ್ಟದಾದಂಥ ಚರ್ಚೆ ಆಯಿತು. ಅಲ್ಲಿಂದಲೇ ಈಗಲೂ ಸಹ ಈ ಒಂದು ಚರ್ಚೆಯಲ್ಲಿ ಇರತಕ್ಕಂಥದ್ದು ಈ ಒಂದು ವಿಷಯ. ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ದಿ ಕ್ಯಾರವನ್ ಮ್ಯಾಗಝಿನಲ್ಲಿ ಪ್ರಕಟ ಆದಂಥ ಈ ಒಂದು ಪುಸ್ತಕದ ಒಂದಷ್ಟು ಭಾಗಗಳ ಬಗ್ಗೆ, ಒಂದಷ್ಟು ಆರ್ಟಿಕಲ್ಗಳ ಬಗ್ಗೆ ಮಾತನಾಡಿದರು. ಸೊ ಇಲ್ಲಿ ಬೆಂಕಿ ಹಾಕ್ಕೊಂಡಿದ್ದು, ಡೋಕ್ಲಾಮ್ನಲ್ಲಿ ಚೀನಾ ಟ್ಯಾಂಕರ್ಗಳು ಇಂಡಿಯಾ ಒಳಗಡೆ ಬಂದಿದ್ರ ಬಗ್ಗೆ ಮಾತನಾಡ್ತಾ ಇದ್ದಂತೆ BJP ಸದಸ್ಯರು ಮತ್ತು ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು, ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಾಗಿರ್ಬೋದು, ಮತ್ತು ಕಿರಣ್ ರಿಜಿಜು ಅವರಾಗಿರ್ಬೋದು, ಇವರೆಲ್ಲರೂ ಸಹ ವಿರೋಧವನ್ನು ಮಾಡಿ ಇಡೀ ಕಲಾಪವನ್ನು ಫಿಶ್ ಮಾರ್ಕೆಟ್ ಥರ ಮಾಡಿದರು. ಅಪ್ರಕಟಿತ ಒಂದು ಪುಸ್ತಕ ಪಬ್ಲಿಷ್ ಆಗದೇ ಇರತಕ್ಕಂಥ ಒಂದು ಪುಸ್ತಕದ ಬಗ್ಗೆ ಮತ್ತು ಅದರಲ್ಲಿರತಕ್ಕಂಥ ಕಂಟೆಂಟ್ಗಳ ಬಗ್ಗೆ ಮಾತನಾಡುವಂಥದ್ದು ನಿಯಮಗಳ ಉಲ್ಲಂಘನೆ ಅಂತೇಳಿ ರಾಹುಲ್ ಗಾಂಧಿ ಅವರ ಮೇಲೆ ಈ ಎಂಟೈರ್ ಟೀಮ್ ಎಗರಾಡಿದರು. ಇದರ ಮಧ್ಯೆ ಈ ಒಂದು ಕಲಾಪ ಏನಿತ್ತು 3 ಬಾರಿ ಮುಂದೂಡುವಂತೆ ಆಯಿತು. ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಈ ಒಂದು ಪುಸ್ತಕದಲ್ಲಿ ಪ್ರಧಾನಿಯವರ ಬಗ್ಗೆ ಇದೆ, ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರ ಬಗ್ಗೆ ಇದೆ ಅಂತ ಹೇಳ್ತಾರೆ. ಸರ್ಕಾರ ಯಾಕಾಗಿ ಭಯ ಪಡ್ತಾ ಇದೆ ಅಂತ ಸಹ ಅವರು ಪ್ರಶ್ನೆಯನ್ನು ಮಾಡ್ತಾರೆ, ಆರೋಪವನ್ನು ಮಾಡ್ತಾರೆ. ಸೊ ರಾಜನಾಥ್ ಸಿಂಗ್ ಇದಕ್ಕೆ ಉಲ್ಟಾ ಮಾತನಾಡಿ ರಾಹುಲ್ ಗಾಂಧಿ ಸಭೆಯನ್ನು, ಈ ಒಂದು ಕಲಾಪವನ್ನು ತಪ್ಪು ದಾರಿಗೆ ಎಳೆದಿದ್ದಾರೆ ಅಂತ ವಿರೋಧವನ್ನು ಮಾಡ್ತಾರೆ. ಹೀಗೆ ಚರ್ಚೆ ಅನ್ನುವಂಥದ್ದು ಅಂತ್ಯಕ್ಕೆ ಬರದೆ, ಯಾವುದು ಕನ್ಕ್ಲೂಡ್ ಆಗದೆ ಅರ್ಧಕ್ಕೆ ನಿಲ್ಲುವಂತೆ ಆಯಿತು. ಇದರ ಆದಮೇಲೆ ಇದರ ಹೊರಗಡೆ ಒಂದಷ್ಟು ಚರ್ಚೆಗಳು ಕೂಡ ಆಯಿತು, ಪ್ರತಿಭಟನೆಗಳು ಕೂಡ ಆಯಿತು. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಭಾಳಷ್ಟು ದೊಡ್ಡ ಮಟ್ಟದ ಚರ್ಚೆನೇ ಆಗುತ್ತೆ. ನರವಣೆ ಅವ್ರ ಬಗ್ಗೆ ಒಂದಷ್ಟು ಜನ ಪ್ರಶಂಸೆ ಮಾತುಗಳನ್ನು ಕೂಡ ಮಾತನಾಡ್ತಾರೆ, ಹಾಗೆ ವಿರೋಧ ಮಾಡುವಂಥ ಜನ ಕೂಡ ಇಲ್ಲಿ ಇದ್ದಾರೆ. ಒಟ್ಟಾರೆ ಫೈನಲಿ ಏನಪ್ಪ ಅಂತಂದರೆ ಈ ಒಂದು ಪುಸ್ತಕ ಒಂದಷ್ಟು ಚರ್ಚೆಗೆ ಬಂದಿರ್ತಕ್ಕಂಥದ್ದು ಒಳ್ಳೆಯದೇ ಆಯಿತು ಅಂತಲೇ ಹೇಳ್ಬೋದು. ರಾಷ್ಟ್ರೀಯ ಭದ್ರತೆಯಲ್ಲಿ ರಾಜಕೀಯ ಹಸ್ತಕ್ಷೇಪದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿದೆ ಅಂತಲೇ ಹೇಳ್ಬೋದು. ಸೇನೆಯನ್ನು ರಾಜಕೀಯಗೊಳಿಸೋದು, ಹಾಗೆಯೇ ಸತ್ಯವನ್ನು ಮರೆಮಾಚುವಂತೆ ಮಾಡುವಂಥದ್ದು ಖಂಡಿತವಾಗಲೂ ಸಹ ದೇಶಕ್ಕೆ ಹಾನಿಕಾರಕ, ದೇಶಕ್ಕೆ ಮಾರಕ. ನರವಣೆಯವರ ಈ ಒಂದು ಪುಸ್ತಕ ಆದಷ್ಟು ಬೇಗ ಪಬ್ಲಿಷ್ ಆಗಲಿ, ಸತ್ಯಗಳು ಹೊರಗಡೆ ಬರಲಿ, ಜನ ತಿಳಿಯುವಂತಾಗಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.